ನೀವು ಆಲ್ರೆಡಿ ಫುಲ್ ಟ್ರೋಲ್ ಆಗ್ಬಿಟ್ಟಿದ್ದೀರಾ ಕರ್ನಾಟಕ ಫುಲ್. ಸೊ ಈ ನಿಮ್ಮ ಸಿನಿಮಾ ಮತ್ತೆ ಜಾಸ್ತಿ ಟ್ರೋಲ್ ಆಗೋ ಸಾಧ್ಯತೆ ಇದೆ. ಸೊ ಅದನ್ನ ಹೆಂಗ್ ತಗೊಂತೀರಾ? ಇದು ನನಗೆ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಕಷ್ಟ ಆಯಿತು, ಅದಕ್ಕಂತಲೇ ತುಂಬಾ ಪ್ರಿಪ್ರೇಷನ್ಸ್ ನಡೀತು. ಸೊ ಖಂಡಿತ ಪ್ರೇಮ್ ಸರ್ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ, ಆ ನಂಬಿಕೆ ನನಗಿದೆ. ಸರ್ ನೀವ್ಯಾಕೆ ಶಾಕ್ ಆದ್ರಿ ಟ್ರೋಲ ಅಂತ? ಅಲ್ಲಲ್ಲ, ಟ್ರೋಲು ಅಂದ್ರಲ್ಲ, ಈ ಟ್ರೋಲ್ ಇಟ್ಕೊಂಡು ಬರೀ ಟ್ರೋಲ್ ಅಂದರೆ ಭಯ ನನಗೆ, ಗೊತ್ತಾಯ್ತಾ? ಟ್ರೋಲ್ ಅಂದರೆ ಭಯ. ಒಂದು ಕಡೆ ಏನಪ್ಪ ಪಾಪ ಅವ್ರಿಗೂ ಟ್ರೋಲ್ ಮಾಡೋರು ಅವ್ರಿಗೂ ಹೊಟ್ಟೆ ತುಂಬಬೇಕು, ನಾವು ರೀಚ್ ಆಗ್ತೀವಿ, ಹೆಂಗೋ ಒಟ್ಟು ರೀಚ್ ಮಾಡ್ತಾರೆ ಗುರು, ಆಯಿತಾ ಗುರು? ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿದ್ದಾರೆ, ನಮ್ಮ ಮಂಜು. ಹೌದೌದು, ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ. 2 ಸಾಂಗ್ ಮಂಜು ಬರ್ದಿದ್ದೀನಿ, ಮಿಕ್ಕಿದ ಸಾಂಗ್ಸ್ ಎಲ್ಲ ನಾನೇ ಬರ್ದಿದ್ದೀನಿ. ಓಕೆ, ಈ ಸಾಂಗ್ ನಾನೇ ಆಡಿದ್ದೀನಿ. ಈಗ 24th ಬರೋದು ಕನ್ನಡ ನಾನೇ ಆಡಿದ್ದೀನಿ. ಕನ್ನಡ ನಾನು ಮತ್ತು ಕೈಲಾಶ್ ಖೇರ್ ಅವರು ಆಡಿದ್ದಾರೆ. ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಖೇರು ಮತ್ತು ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ. ಅಲ್ಲಿ ಬರ್ದಿರಲ್ಲ ಇವರೇ. ಇಲ್ಲಿ ಮಂಜು ಬರ್ದಿದ್ರೆ, ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ತೆಲುಗು, ಭಾಸ್ಕರ್ ಬತ್ತಲ್ಲ ತ್ರಿಬಲಾರ್ ಅವ್ರು ಬರ್ದಿದ್ದಾರೆ. ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವ್ರು ಬರ್ದಿದ್ದಾರೆ. ಹಿಂದಿ ಬಂದ್ಬಿಟ್ಟು ರಕೀಬಾಲಂ ಬರ್ದಿದ್ದಾರೆ. ಆ್ಯಂಡ್ ಮಲಯಾಳಮಲ್ಲಿ ಗೋಪಾಲ್ ಕೃಷ್ಣನ್, ಮೊಕಮ್ ಗೋಪಾಲ್ ಕೃಷ್ಣನ್ ಬರ್ದಿದ್ದಾರೆ. ಸೊ ಎಲ್ಲ ದೊಡ್ಡವರೇ ಬರ್ದಿದ್ದಾರೆ. ಎಲ್ಲ ತುಂಬ ಸಾಹಿತ್ಯ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಬರ್ದಿದ್ದಾರೆ, ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಕೂಡ. ನೋಡಿ ಬರುತ್ತೆ ಸಾಂಗು, ಕೇಳಿ. ಎಲ್ಲ ನನಗೆ ನಾನೇ ಹೊಗಳ್ಕೊಳ್ಳೋದ್ರೆ ಚೆನ್ನಾಗಿರಲ್ಲ. ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ಗೆ ಮಾಡಿದ್ದೀವಿ. ಬಿಕಾಸ್ ಆಫ್ ಟೈಮ್ ಇತ್ತು, ನಮಗೆ ಟೈಮ್ ಕೊಟ್ಟರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ KVN ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು, ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ನಮಗೆ. ಓಕೆ, ಸೊ ಯಾವುದಕ್ಕೂ ಕಮ್ಮಿ ಆಗಬಾರ್ದು. ಇಂಡಿಯನ್ ಯಾವುದೇ ಸಾಂಗ್ಗೆ ಈ ಸಾಂಗ್ನ ತೊಗೊಂಡೋಗಿ ನಿಲ್ಲಿಸಿದ್ರೆ ಚಾನ್ಸೇ ಇಲ್ಲ ಇದ್ರ ಮೇಲೆ ಮಾಡೋಕ್ಕೆ ಅಂತ ಅನ್ಬೇಕು. ಸೊ ಆ ಥರದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ KVN ಪ್ರೊಡಕ್ಷನ್ನು. ಸೊ ಮಾಡಿದ್ದೀವಿ. ಆಮೇಲೆ ನಮ್ಮ ಹುಡುಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾನೆ, ನಮ್ಮ ಹುಡುಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾಳೆ. ಸೊ ಬರುತ್ತೆ ನೋಡಿ. ಓಕೆ, ಆಮೇಲೆ ಹೇಳೋಣ. ಈಗಲೇ ಹೇಳ್ಬಿಡ್ತಾರೆ ಎಲ್ಲವೇ. ಯೂಶಲಿ ಏನಾಗುತ್ತೆ ನಿಮಗೆ ಬೇರೆ ಸಿನಿಮಾದಲ್ಲಿ ಏನಂದ್ರೆ ಕನ್ನಡ ಕಾನ್ಸಂಟ್ರೇಟ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಯಾರೊಬ್ರು ಬರೀತಾರೆ. ಇದ್ರಲ್ಲಿ ಏನಂತಂದ್ರೆ ಸರ್ ಪ್ರತಿಯೊಂದಕ್ಕೂ ಕೂತ್ಕೊಂಡು ಇಂಥವ್ರೇ ಬರೀಬೇಕು, ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಷನ್ ಮಾಡಿ, ಆಮೇಲೆ ಇದೊಂದೇ ಅಲ್ಲದೆ ಬೇರೆ ಲ್ಯಾಂಗ್ವೇಜ್ಗೂ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ. ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ, ಮಲಯಾಳಂಗೂ ಅವರೇ ಕೂತಿದ್ರು, ತಮಿಳ್ಗೂ ಅವರೇ ಕೂತಿದ್ರು, ಹಿಂದಿಗೂ ಅವರೇ ಕೂತಿದ್ರು, ಎಫರ್ಟ್ಸ್ ಹಾಕಿ. ಅಂದ್ರೆ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದ್ರೆ ಫಸ್ಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಆ ಸಾಂಗ್ಗೆ ಬರೀ ಕನ್ನಡ ಗೆಲ್ತಲೇ ಮಿಗತಾ ಬೇರೆ 5 ಲ್ಯಾಂಗ್ವೇಜ್ಗೂ ಸಹ ಶ್ರಮ ಬಿದ್ದು ಮಾಡಿ, ಎಫರ್ಟ್ ಹಾಕಿ ಮಾಡಿ. ಥ್ಯಾಂಕ್ ಯು ಮಕ್ಕಳ. 24th ಓಕೆ ಸರ್ ಲಾಸ್ಟ್ ಧ್ರುವ ಸರ್ಗೆ ಡೈಲಾಗ್ಸ್ಗೆ ಅಂತಾನೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಸೊ ಈ ಸಿನಿಮಾದಲ್ಲಿ ಅಂದ್ರೆ ಲಾಸ್ಟ್ ಸಿನಿಮಾ ತಗೊಂಡ್ರೆ ಸ್ವಲ್ಪ ಕಮ್ಮಿ ಡೈಲಾಗ್ಸ್ ಇತ್ತು, ಮ್ಯಾನೇಜರ್ ಮೇಲೆ ಕಂಪ್ಲೀಟ್ ಆಕ್ಟಿಂಗ್ ಇತ್ತು. ಬಟ್ ಈ ಸಿನಿಮಾ ತಗೊಂಡಾಗ ಏನಾದ್ರು ಚೇಂಜ್ ಓವರ್ ಏನಾದ್ರು ಇದೆಯಾ ಡೈಲಾಗ್ಸ್? ನೋಡೋರು ನಾವ್ ಇನ್ಮೇಲೆ ಹಿಂಗೆ